ಹೆಲೋ ಹಾಯ್ ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ ಇವತ್ತು ಮಾತಾಡ್ತಿಲ್ಲ, ಆದರೆ ತಿಳ್ಕೊಂಡಿದ್ದ ವಿಷಯನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸಹಾಯ ಅಂದರೆ ಏನು? ಸಹಾಯ ಮಾಡಬೇಕಾದ್ರೂ ಯೋಚನೆ ಮಾಡಿ, ಸಹಾಯ ಪಡ್ಕೋಬೇಕಾದ್ರೂ ಯೋಚನೆ ಮಾಡಿ. ಸಹಾಯ ಅಂದರೆ ಏನು ಅಂತ ಈ ವಿಡಿಯೋ ನೋಡಿ. ಏನ್ ಅರ್ಥ ಆಯ್ತು ನಿಮಗೆ? ನಮ್ಮಲ್ಲಿ ಬಹಳಷ್ಟು ಜನ ಇರೋ ಜಾಗದಲ್ಲಿ ಇರೋದು ಇದೇ ಕಾರಣಕ್ಕೆ. ಯಾರೋ ಮಾಡಿರೋ ಸಹಾಯವನ್ನ ನಾವು ಜವಾಬ್ದಾರಿ ಅಂತ ನಮ್ಮ ಮೈ ಮೇಲೆ ಹಾಕೊಂಡ್ಬಿಡ್ತೀವಿ. ಅವ್ರು ನಮಗೆ ಸಹಾಯ ತೋರಿಸಿದ್ದಾರೆ, ದಯೆ ತೋರಿಸಿದ್ದಾರೆ, ಕನಿಕರ ತೋರಿಸಿದ್ದಾರೆ ಅಂತ ನಮ್ಮ ಮನಸ್ಸು ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೂ ನಾವು ಹೌದು ಸರಿ ಅಂತ ಅನ್ನೋಕ್ ಶುರು ಮಾಡ್ಬಿಡ್ತೀವಿ. ನೋಡ್ತಾ ನೋಡ್ತಾ ನಮ್ಮ ಸ್ವತಂತ್ರವನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ, ಅವ್ರ ಕೈಗೆ ಇಟ್ಬಿಡ್ತೀವಿ. ಜೀವನ ಹಾಗೆ ನಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಜವಾದ ಪ್ರೀತಿ ಅಂತಂದ್ರೆ ಲೆಕ್ಕ ಇಡದೆ ಇರುವಂಥದ್ದು. ನಿಜವಾದ ಸಹಾಯ ಅಂತಂದ್ರೆ ಪ್ರತಿಫಲಾಪೇಕ್ಷೆ ಮಾಡದೇ ಇರುವಂಥದ್ದು. ಲೆಕ್ಕ ಇಡ್ತಿದೆ, ಪ್ರತಿಫಲಾಪೇಕ್ಷೆ ಮಾಡ್ತಾ ಇದೆ, ಯಾರೋ ಮಾಡಿರೋದನ್ನ ಪದೇ ಪದೇ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಅವರು ನಿಮಗೆ ತೋರಿಸಿರೋ ದಯೆನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಆಯುಧ ಮಾಡ್ಕೊಂಡಿದ್ದಾರೆ ಅಂತ. ಹೊರಡಬೇಕು ಅಂತಂದಾಗ, ಇಲ್ಲ ಅಂತ ಹೇಳಬೇಕು ಅಂತಂದಾಗ ಇಂಥದ್ದು ಯಾವುದೋ ಜವಾಬ್ದಾರಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ನೀವೇ ಕೊರಗ್ತಾ ಅಲ್ಲೇ ಕುತ್ಕೊಂಡ್ ಬಿಡ್ಬೇಡಿ. ಈ ಹೋಲ್ ಪ್ರೋಸೆಸ್ ಅಲ್ಲಿ ನಿಮ್ಮನ್ನ ನೀವು ಕಳ್ಕೊಬೇಡಿ. ನೀವಾಗಿರೋ ಪ್ರಯತ್ನ ಮಾಡಿ. ಲೆಕ್ಕ ಇಡೋರ್ ಜೊತೆ ಇರೋಕ್ ಹೋಗಬೇಡಿ. ನಿಮಗೆ ಹಾಕೊಳ್ಳೋ ಬೌಂಡ್ರೀಸು ಯಾರಿಗೋ ಮೋಸ ಮಾಡ್ತಿದ್ದೀರಿ ಅಂತಲ್ಲ, ನಿಮಗೆ ಸ್ವತಂತ್ರ ಕೊಡ್ತಿದೆ ಅಂತ ಅರ್ಥ. ಇದಕ್ಕೆ ಅವಶ್ಯಕತೆ ಯಾರಿಗಿದೆಯೋ ಅವ್ರ ಜೊತೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಇದನ್ನ ತಿಳಿಸಿ. ಯೋಚನೆ ಮಾಡಿ.